ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಧನಂಜಯ್. ನನ್ನ ಕೆಲಸ ಮತ್ತೊಂದು ವಿಡಿಯೋ ಮಾಡಿದ್ದೀನಿ. ತುಂಬ ದಿನಗಳಾಯಿತು ಇದು ಮಾಡಿ. ವಿಡಿಯೋಗಳೇನೋ ದಂಡೆಯಾಗಿ ಮಾಡಿ ಇಕ್ಕಿದ್ದೀವಿ, ಯಾವುದು ಬಿಡ್ತಾ ಇಲ್ಲ. ಇವಾಗ ಒಂದೊಂದೇ ಬಿಡ್ತಾ ಇದ್ದೀವಿ ನೋಡಿ. ನೋಡಿ, ದೇವ್ರ ಮನೆ ಮಾತ್ರ ಸೂಪರಾಗಿ ಬಂತು. ಇದು ಕದ್ರಿಪುರದಲ್ಲಿ ಮಾಡಿದ್ದು ಕಿಚನ್ ನೋಡಿ. ಇದು ನೋಡಿ, ಹಾಲಲ್ಲಿ ಒಂದು ಸಪ್ರೇಟಾಗಿ ಒಂದು ಪಾರ್ಟೇಷನ್ ಮಾಡಿ ಒಂದು ರೂಮ್ ಮಾಡಿ ಅದರಲ್ಲಿ ಒಂದು ಕಾಟು, ವಾಲ್ಡ್ರೋಪು, ಮಕ್ಕಳಿಗೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡೋಕ್ಕೆ, ವರ್ಕ್ ಮಾಡ್ಕೊಳ್ಳೋಕ್ಕೆ, ಓದ್ಕೊಳ್ಳೋಕ್ಕೆ ಎಲ್ಲ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಬಂತು. ಇದು ತುಂಬ ಚೆನ್ನಾಗೈತೆ. ಇದು ಕದ್ರಿಪುರದಲ್ಲಿ ಸ್ವಾಮಿ ಅಂತ ಇವರು ಪುರೋಹಿತರು. ಎಲ್ಲ ಮನೆಗಳು ನಾನು ಮಾಡಿರೋ ಮನೆಗಳಿಗೆ ಒಂದು 3-4 ಮನೆಗಳಿಗೆ ಬಂದಿದ್ದರು ಅವರು ಪುರೋಹಿತನ ಮಾಡೋಕ್ಕೆ. ಅದನ್ನು ನೋಡಿ ನನಗೂ ಮತ್ತು ನಮ್ಮ ಮನೇಲಿ ನೀವೇ ಮಾಡಬೇಕು ಅಂದ್ಬಿಟ್ಟು ಅವ್ರ ಮನೆಯಲ್ಲಿ ನನ್ನ ಕೈಯಲ್ಲೇ ಮಾಡಿಸಿದ್ರು ನೋಡಿ. ಕಿಚನ್ ತುಂಬ ದೊಡ್ಡದು. ಇದು ಸ್ವಾಮಿಗಳದ್ದು ಮನೆ ದೊಡ್ಡದು, ತುಂಬ ಚೆನ್ನಾಗಿ ಬಂತು. ಅರ್ಕಾಲಕ್ಕೆ ಶೀಟ್ ಹಾಕಿ ಕಿಚನಲ್ಲಿ ಸಣ್ಣ ಬಾಕ್ಸ್ಗಳಾಕಿ ಥರ ಚೆನ್ನಾಗಿ ಬಂತು ನೋಡಿ. ಪ್ರೊಫೈಲ್ ಗ್ಲಾಸ್ ಹಾಕಿದ್ದೀವಿ, ಪ್ರೊಫೈಲ್ ಡೋರ್ಸ್ ಇಕ್ಕಿದ್ದೀವಿ. ನೋಡೋಕ್ಕೆ ತುಂಬ ಚೆನ್ನಾಗಿ ಬಂದೈತೆ ಕಿಚನ್ನು. ನಾನು ಮಾಡಿರೋದಕ್ಕೆ ಎಲ್ಲದಕ್ಕಿಂತ ಇದು ದೊಡ್ಡ ಕಿಚನ್ ಅನಿಸುತ್ತೆ. ತುಂಬ ದೊಡ್ಡದು ಕಿಚನ್ ಇದು. ಮತ್ತು ಕಿಚನಲ್ಲಿ ಪ್ರೊಫೈಲ್ ಲೈಟ್ ಆಫ್ ಮಾಡೋದಕ್ಕೆ ನೋಡಿ, ಪ್ರೊಫೈಲ್ ಡೋರ್ಗಳು ಹೆಂಗೆ ಕಾಣಿಸ್ತಾ ಇದ್ದಾವೆ. ಲೈಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೂ ಸ್ವಾಮಿಗಳೇನೋ ಬೇಡ ಅಂದರೆ ಎಲ್ಲ ಲೈಟ್ಗಳು ಹಾಕ್ಸ್ತೀವಿ. ಇನ್ನೂ ಕೆಲವು ಕಡೆ ಲೈಟ್ ಹಾಕಿರಲಿಲ್ಲ, ಇರಲಿ ವಿಡಿಯೋ ಅಂತ ತೊಗೊಂಬಂದ್ವಿ. ಸಂಸಾರ ಇರೋ ಮನೆಯಲ್ಲೇ ಕೆಲಸ ಮಾಡಿದ್ದು, ಬೇರೆಯವ್ರು ಯಾರೋ ಮಾಡಿದ್ರು ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಮತ್ತೆ ನಾವು ಮಾಡಿಕೊಟ್ಟಿದ್ದು. ತುಂಬ ಖುಷಿಪಟ್ಟರು ಊರಲ್ಲೆಲ್ಲ ನೋಡಿ. ಈ ಸೋಫಾ ಬಂದು ಯಾರೋ ಮಾಡಿದರು.